ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿ ಈಗ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉದ್ವಿಗ್ನ ಶಮನಗೊಳಿಸುವಂತೆ ಟ್ರಂಪ್ ಒತ್ತಾಯವನ್ನ ಮಾಡ್ತಾ ಇರೋದು. ವೈಟ್ ಹೌಸ್ನಿಂದ ಹೇಳಿಕೆಯನ್ನ ಈಗ ಬಿಡುಗಡೆಯನ್ನ ಮಾಡಿದೆ ಅಮೆರಿಕ. ಭಾರತ ಪಾಕ್ ನಡುವೆ ಉದ್ವಿಗ್ನ ಪರಿಸ್ಥಿತಿಯ ವಿಚಾರದಲ್ಲಿ ಈಗ ಟ್ರಂಪ್ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಇದನ್ನು ಶಮನಗೊಳಿಸಬೇಕು ಈ ಪರಿಸ್ಥಿತಿಯನ್ನು ಅಂತ ಹೇಳಿದ್ದಾರೆ. ಪಾಕಿಸ್ತಾನ ಮಾಡ್ತಾ ಇಲ್ವಲ್ಲ, ಶುರು ಮಾಡಿದ್ದವರು, ಅಂತ್ಯ ಮಾಡಬೇಕಾಗಿರುವಂಥದ್ದು ನಾವು. ಆದರೆ ಅದರ ಮಧ್ಯದಲ್ಲಿ ಮತ್ತೆ ಬೇಕು ಅಂತಲೇ ಅಪ್ರಚೋದಿತವಾಗಿ ದಾಳಿಯನ್ನು ಮಾಡ್ತಾ ಇದೆ. ಬೇಕು ಅಂತಲೇ ಭಾರತವನ್ನು ಕೆಣಕುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಓಕೆ, ನಮ್ಮ ಜೊತೆಗೆ ಈಗ ನಿವೃತ್ತ ಸೇನಾಧಿಕಾರಿ ಮೋಹನ್ ಚಿತಲೆ ಸರ್ ನಮ್ಮ ಜೊತೆಗೆ ಸಿಗ್ತಾ ಇದ್ದಾರೆ. ನಮಸ್ತೆ ಮೋಹನ್ ಸರ್. ನಮಸ್ತೆ. ಈ ಟ್ರಂಪ್ ನೀವು ಉದ್ವಿಗ್ನ ಪರಿಸ್ಥಿತಿಯನ್ನು ಶಮನಗೊಳಿಸ್ಕೊಳ್ಳಿ ಅಂತಾರೆ. ಇನ್ನೊಂದು ಕಡೆಗೆ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನು ಮಾಡುತ್ತೆ. ಪಾಕಿಸ್ತಾನಕ್ಕೆ ಬೇಕಾಗಿರುವಂಥ ಸಾಲ IMFನಿಂದ ಸಿಗುತ್ತೆ. ಆ ಕಡೆಯಿಂದ ಟರ್ಕಿಯಿಂದ ಬೇಕಾಗಿರುವಂಥ ಡ್ರೋನ್ಗಳ ಸಪ್ಲೈ ಕಾರ್ಗೋ ವಿಮಾನದ ಮೂಲಕವಾಗಿ ಹೋಗಿ ತಲುಪುತ್ತೆ. ಒಂದು ರೀತಿಯಾಗಿ ಪ್ರಪಂಚ ಭಾರತದ ಜೊತೆಗೆ ಆಟ ಆಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸಮಥಿಂಗ್ ಏನೋ ಮಿಸ್ಸಿಂಗ್ ಅನಿಸ್ತಾ ಇದೆ ಅಲ್ವಾ ಮೋಹನ್ ಸರ್? ಅರುಣ್ಜಿ, ಒಂದು ಮಾತು ನಿಮ್ಗೆ ಸ್ಪಷ್ಟಪಡಿಸ್ತೇನೆ. ಸಿನ್ಸ್ ಮಾರ್ನಿಂಗ್ ಐ ವಾಸ್ ವೇಟಿಂಗ್ ದಟ್ ಇಷ್ಟೆಲ್ಲಾ ಮೀಟಿಂಗ್ಗಳ ಮೇಲೆ ಮೀಟಿಂಗು ಮಾಡ್ತಾ ಇದ್ದಾರೆ ಭಾರತ ಸರ್ಕಾರ. ಹ್ಯಾಟ್ಸ್ ಆಫ್ ಟು ದೆಮ್. ಆದ್ರೆ ಏರ್ ಸ್ಟ್ರೈಕ್ ಮಾಡ್ಲಿಕ್ಕೆ, ಗಡಿ ದಾಟಿ ನಾವು ಸ್ಟ್ರೈಕ್ ಮಾಡ್ಲಿಕ್ಕೆ ಯಾಕೆ ಭಾರತ ಹಿಂದ್ ಜರಿತಾ ಇದೆ ಅನ್ನೋದು ಇಲ್ಲಿವರೆಗೂ ಸ್ಪಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ನೋಡಿ, RS ಪುರ, ಜಮ್ಮು, ಕಠುವಾ ಅಲ್ಲಿದ್ದ ಅಮಾಯಕ ಮಹಿಳೆಯರಿಗೆ, ಮಕ್ಕಳಿಗೆ ಕೊಂದು ಹಾಕ್ತಾ ಇದೆ ಪಾಕಿಸ್ತಾನ. ಯಾಕಂದ್ರೆ ಅವ್ರಿಗೆ ಅದು ನಿಯರೆಸ್ಟ್ ಇದೆ. ಆದ್ರೆ ವೈ ಇಂಡಿಯಾ ಇಸ್ ನಾಟ್ ಟೇಕಿಂಗ್ ಎ ಬೋಲ್ಡ್ ಸ್ಟೆಪ್? ಇಟ್ ಈಸ್ ಫಿಂಗರ್ ಕ್ರಾಸ್ ಡಿಸಿಷನ್ ಅಂತ ಅನ್ಸ್ತಾ ಇಲ್ವಾ ನಿಮ್ಗೆ ಅರುಣ್ಜಿ? ಇಟ್ ಹ್ಯಾಸ್ ಟು ಬಿ ಎಂಡ್ ಅಲ್ಲ. ಯಾಕಂದ್ರೆ ಈ ತರ ಅಮಾಯಕರಿಗೆ ಬಲಿ ಆಗ್ತಾ ಇದ್ದಾವೆ. ಆಮೇಲೆ ಅವರು ಡ್ರೋನ್ ಅಟ್ಯಾಕ್ ಮಾಡ್ತಾ ಇದ್ದಾವೆ, ನಾವು ಅದಕ್ಕೆ ಕೌಂಟರ್ ಮಾಡ್ತಾ ಇದ್ದಾವೆ. ಇಟ್ಸ್ ಆಲ್ ಓಕೆ. ಬಟ್ ಯಾಕೆ ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟರ್ ಆಫ್ ಡಿಫೆನ್ಸ್ ನಮ್ಮ ಏರ್ಫೋರ್ಸ್ಗೆ ಮತ್ತೆ ನೇವಿಗೆ ತಣ್ಣಗಾಗಿ ಕೂಡ್ಲಿಕ್ಕೆ ಯಾಕೆ ಬಿಡ್ತಾ ಇದೆ ಅನ್ನೋದು ಇವತ್ತು ರಾತ್ರಿ ಏನಾದ್ರೂ ಡಿಸೈಡ್ ಆಗಬಹುದಾ ಅಂತ ನನ್ಗೆ ಡೌಟ್ ಬರ್ತಾ ಇದೆ. ಏನ್ ಮಾಡಬಹುದು ನಾವು ಹಾಗಿದ್ದಾಗ? ಒಂದೇ ಒಂದು ನಾವು ಮಾಡಬಹುದು. If government of India gives us the permission to Air Force and Navy simultaneously Karachi ಬಂದರ್ಗಾಗೆ INS ವಿಕ್ರಾಂತ್ಗೆ ಅಟ್ಯಾಕ್ ಮಾಡ್ಲಿಕ್ಕೆ, ಮತ್ತು ನಮ್ದೇನು ಏರ್ಕ್ರಾಫ್ಟ್ಸ್ ಗಳು ಇದಾವಲ್ಲ, 76 ಏರ್ಕ್ರಾಫ್ಟ್ಸ್ ಆರ್ ಆಲ್ರೆಡಿ ದೇರ್ ಇನ್ ಹಲವಾರ, ಬಟಿಂಡಾ, ಜಾಮ್ನಗರ್ ಏರ್ಬೇಸ್. ಟೋಟಲಿ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ದೇ ಆರ್ ಇನ್ ರೆಡಿ ಪೊಸಿಷನ್, ಜಸ್ಟ್ ವೇಟಿಂಗ್ ಫಾರ್ ದ ಗ್ರೀನ್ ಸಿಗ್ನಲ್. ಇವತ್ತು ರಾತ್ರಿ ಸಿಗ್ತದೆ ಅಂತ ಅನ್ಸ್ತಾ ಇದೆ ಅರುಣ್ಜಿ. ಯಾಕಂದ್ರೆ ಇದು ಅತಿ ಆಯ್ತು ಅವ್ರದ್ದು ಬಂಬಾರ್ಡಿಂಗ್, ಶೆಲ್ಲಿಂಗ್. ಭಾರತದ 3 ರಾಜ್ಯಗಳ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಒಟ್ಟು 11 ನಗರಗಳನ್ನು ಟಾರ್ಗೆಟ್ ಮಾಡಿದೆ ಪಾಕ್. ಈಗ ಬರ್ತಾ ಇರುವಂತ ಮತ್ತೊಂದಿಷ್ಟು ಬೆಳವಣಿಗೆಗಳೇನು ಅಂತಂದ್ರೆ, ಡ್ರೋನ್ ದಾಳಿಗೆ ನಾಗರಿಕ ವಿಮಾನವನ್ನ ಪಾಕ್ ಬಳಸ್ತಾ ಇರುವಂಥದ್ದು. ಭಾರತದ 3 ರಾಜ್ಯಗಳ ಮೇಲೆ ಡ್ರೋನ್ ದಾಳಿ ನಡೆದಿದೆ. ಅಂದರೆ ಏನಾದರೂ ಆದರೆ ನೋಡಿ, ನಾಗರಿಕರ ಮೇಲೆ ದಾಳಿ ಮಾಡಿದೆ ಅಂತೇಳಿ ಭಾರತಕ್ಕೆ ಒಂದು ಕೆಟ್ಟ ಹೆಸರು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಇದು ಹಮಾಸ್ನ ರೀತಿಯಲ್ಲಿ ನಡೆಸ್ತಾ ಇದೆ. ಹಮಾಸ್ ಉಗ್ರ ಸಂಘಟನೆ ಹೇಗೆ ಮಾಡ್ತಾ ಇತ್ತು ಅದೇ ರೀತಿಯಾಗಿ ಪಾಕಿಸ್ತಾನದ ಸೇನೆಯೂ ಕೂಡ ಅದೇ ರೀತಿಯಾದಂಥ ಕುತಂತ್ರವನ್ನು ಮಾಡ್ತಾ ಇರೋದು. ಮೋಹನ್ ಸರ್, ಈ ವಿಚಾರದಲ್ಲಿ ಮಾತನಾಡೋದಾದರೆ, ಆ ಕಡೆಗೆ TTP ಒಂದು ಕಡೆಗೆ ದಾಳಿ ಮಾಡ್ತಾ ಇದೆ. ಬಲೂಚಿಸ್ತಾನ ಕೂಡ ಇವತ್ತು ಬರ್ತಾ ಇರುವಂಥ ಮಾಹಿತಿಗಳೇನಂತಂದರೆ, 80% ಭಾಗಗಳಲ್ಲಿ ಪಾಕಿಸ್ತಾನದ ಫ್ಲಾಗ್ಗಳನ್ನು ತೆಗೆದು ತಮ್ಮದೇ ಸ್ವತಂತ್ರವಾಗಿರುವಂಥ ಫ್ಲಾಗ್ಗಳನ್ನು ಹಾಕಿದ್ದಾರೆ ಅನ್ನುವಂಥದ್ದು. ಇನ್ನೊಂದು ಕಡೆಗೆ ದಾಳಿಯನ್ನು ಮಾಡುವಂಥ ವಿಚಾರದಲ್ಲಿ ಮೋಹನ್ ಸರ್ ಅಲ್ಲ, ಈಗ ನೋಡಿ, ಸೌದಿ ಅರೇಬಿಯಾ ಏರ್ಕ್ರಾಫ್ಟ್ ಅನ್ನ ಕ್ಯಾಮೋಫ್ಲೇಜ್ ಮಾಡಿ ಪಾಕಿಸ್ತಾನಿ ಏರ್ಕ್ರಾಫ್ಟ್ಸ್ ಗಳನ್ನ ಟೇಕ್ ಆಫ್ ಮಾಡಿಸ್ತಾ ಇದ್ದಾರೆ ಅಂತಂದ್ರೆ, ಇದು ಸ್ಪಷ್ಟ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡ್ಬೇಕಾದ್ರೆ ಹಿಜಡಾ ನೀತಿ ಅವ್ರದ್ದು. ಅಂದ್ರೆ ಹೈಡಿಂಗ್ ಬಿಹೈಂಡ್ ಸಂಬಡಿ ಅಂಡ್ ಯು ಆರ್ ಅಟ್ಯಾಕಿಂಗ್. ಒಂದೇದು ನನಗೆ ಒಂದೇ ಆತಂಕ ಅಂದ್ರೆ, ವೈ ದಿಸ್ government of India is not allowing our armed forces, especially Air Force, to ಯಾಕಂದ್ರೆ
ಜೆನೆವಾ ಐ ಆಮ್ ಸಾರಿ ಕನ್ವೆನ್ಷನ್ ಮೋಹನ್ ಸರ್, ಐ ಆಮ್ ಸಾರಿ, ನೀವು ಅದು ಪದ ಬಳಕೆ ಮಾಡಿದ್ರಲ್ಲ, ಇಟ್ಸ್ ನಾಟ್ ಗುಡ್, ಅದು ಬೇಡ ಆ ಪದ ಬಳಕೆಯನ್ನು. ತುಂಬ ಜನಕ್ಕೆ ಅದು ಪ್ರಾಕ್ಟಿಕಲ್. ತುಂಬ ಜನಕ್ಕೆ ಅದು ನೋವಾಗುತ್ತೆ, ತುಂಬ ಜನಕ್ಕೆ ಅದು ಸಮಸ್ಯೆನ ಉಂಟು ಮಾಡುತ್ತೆ. ಆ ಪದ ಬಳಕೆ ಬೇಡ ಅಂತ ಹೇಳಿ. I'm sorry for Yes, utilizing yes. that Okay, please. Yes, yes. terminology. Yes. ಆದ್ರೆ I'm just not understanding We will ಇಷ್ಟೆಲ್ಲ use another ಆದ್ಮೇಲೂ- word. ಅದು ಬೇಡ, ಅದು ತುಂಬ ಜನರಿಗೆ ಆಗುತ್ತೆ. ಎಸ್. I'm not just understanding why government of India, Ministry of Defense is not giving okay signal to the Indian Air Force and Navy to wage a all-out war. ಯಾಕಂದ್ರೆ ಅವ್ರು ಎಲ್ಲಾ ವಾರ್ ಟೆಕ್ನಾಲಜಿಗಳು, ಜೆನೆವಾ ಕನ್ವೆನ್ಷನ್ ಎಲ್ಲನೂ ಕೂಡ ತುದಿಗಿಟ್ಟು ಇಷ್ಟೆಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾಗ ನಾವ್ ಯಾಕೆ ಮಾಡಬಾರ್ದು? ಅದು ನಂಗೆ ಡೌಟ್ ಬರ್ತಾ ಇದೆ. ಏನು ಐದರ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ಅಂಡರ್ ದ ಪ್ರೆಷರ್ ಫ್ರಮ್ ಇಂಟರ್ನ್ಯಾಷನಲ್ ಕಮಿಟಿ ಆರ್ ಗವರ್ಮೆಂಟ್ ಆಫ್ ಇಂಡಿಯಾ ಇಸ್ ವೇಟಿಂಗ್ ಫಾರ್ ಎ ರೈಟ್ ಟೈಮ್ ಅಂಡ್ ರೈಟ್ ಪೊಸಿಷನ್ ಟು ಅಟ್ಯಾಕ್. ಇದು ಸಸ್ಪಿಷನ್ ಇದೆ ನನಗೆ. ಬಟ್ ನಾವು ದಾಳಿಯನ್ನ ಮಾತ್ರ ತಡೆಗಟ್ಟುವಂತ ಕೆಲಸ ಮಾಡ್ತಾ ಇದೀವಿ. ಅವರ ಡ್ರೋನ್ ಬರ್ತಾ ಇದೀವಿ, ನಾವು ಡ್ರೋನನ್ನ ಹೊಡೆದಾಕುವಂತ ಕೆಲಸ ಮಾಡ್ತಾ ಇದೀವಿ. ನಿಮ್ಗಿರುವಂಥ ಪ್ರಶ್ನೆ ನನಗೂ ಕೂಡ ಕಾಡ್ತಾ ಇದೆ, ಯಾಕೆ ನಾವು ಕೌಂಟರ್ ಅಟ್ಯಾಕ್ ಅನ್ನು ಮಾಡ್ತಾ ಇಲ್ಲ? ದೊಡ್ಡ ಮಟ್ಟದಲ್ಲಿ ಯಾಕೆ ಮಾಡ್ತಾ ಇಲ್ಲ? ಹೊಡೆಯಕ್ಕೆ ಶುರು ಮಾಡಿದ್ರೆ ಪಾಕಿಸ್ತಾನ ಹೊಡೆದಾಕೋದೇನು ಬಹಳ ದೊಡ್ಡ ವಿಚಾರ ಅಲ್ಲ ಭಾರತಕ್ಕೆ, ಆದರೂ ಕೂಡ ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ? ಇದರಿಂದ ಏನಾದರೂ ಬೇರೆ ರೀತಿಯ ವಿಶ್ಲೇಷಣೆಗಳು ಕಾಣಿಸ್ತಾ ಇದೆ ಮೋಹನ್ ಸರ್? ಸರ್, ಒಂದು ನಿಮಿಷ. ವಿ ಆರ್ ನಾಟ್ ಅಟ್ ಬಿಕಮ್ ಅಫೆನ್ಸಿವ್ ಫೋರ್ಸ್, ವಿ ಆರ್ ಓನ್ಲಿ ಡಿಫೆನ್ಸಿವ್ ಫೋರ್ಸ್. ಅಂದ್ರೆ ವಿ ಆರ್ ಡಿಫೆಂಡಿಂಗ್ ವಾಟ್ ಎವರ್ ದ ಅಟ್ಯಾಕ್ ಕಮಿಂಗ್ ಫ್ರಮ್ ದೆಮ್ and we are taking it down. ಬಟ್ ನನ್ಗನ್ಸ್ತಾ ಇದೆ ನರೇಂದ್ರ ಮೋದಿ ಅಂತ ಸ್ಟ್ರಾಂಗ್ ಲೀಡರ್ ಅವರು ಮತ್ತೆ ಅಜಿತ್ ಡೋವಲ್ ಅವರ ಟೆಕ್ನಾಲಜಿ, ವೈ ವಿ ಆರ್ ನಾಟ್ ಬಿಕಮಿಂಗ್ ಅಫೆನ್ಸಿವ್ ಆದ್ರೆ ಮಾತ್ರ ಈ ಪಾಕಿಸ್ತಾನ ಇಶ್ಯೂ ಕ್ಲೋಸ್ ಆಗ್ತದೆ. ಅರುಣ್ ಸರ್, ಓಕೆ, ಧನ್ಯವಾದಗಳು ಮೋಹನ್ ಸರ್, ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.